ರೆಕ್ಕೆ ಬಲಿತ ಮೇಲೆ ಹಕ್ಕಿ ಯಾರ ಹಂಗಿಗೂ ಸಿಗದೆ ಸ್ವಚ್ಛಂದವಾಗಿ ಆಗಸದಲ್ಲಿ ಹಾರಾಡುವಂತೆ ನನ್ನ ಸೋಮು ನನ್ನ ಒಂದು ಒಪ್ಪಿಗೆಯನ್ನು ಕೇಳದೆ ಆ ಬಡ ಭಿಕ್ಷುಕನ ಮದುವೆಯಾದ. ನಾನು ನೋಡಿದ ಸುಂದರಿ ಕಾವ್ಯಾಳನ್ನು ತಿರಸ್ಕರಿಸಿ ನನ್ನ ಸೇಡಿನ ಕಿಚ್ಚನ್ನು ರೊಟ್ಟಿಗೆ ಬಿಸಿದ್ದಾನೆ ಸೋಮು. ನಿನ್ನ ಸತಿ ಸಾಧ್ವಿ ಶಿರೋಮಣಿ ಶಾರದಳಿಗೆ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಈ ಮನೆಯಿಂದ ಹೊರತಪ್ಪಿ ಕಾವ್ಯಾಳ ಜೊತೆ ಮರುಮದುವೆ ಮಾಡಿಸದಿದ್ದರೆ ನನ್ನ ಹೆಸರು ಶಕುಂತಲನೇ ಅಲ್ಲ. ಹೌದು ಬಿಡ ಮಾರೋದ್ ನೀರ್ ಹಾಲಾದ್ರ ಮೈಯಾಗಿನ ಸೊಕ್ಕಿಗೆ ಕಮ್ಮಿಲ್ ನೋಡ್ ನೀನು. ಏನಂದಿ? ನೀರ್ ಹಾಲು ಅಂದೆ. ನೀರ್ ಹಾಲು ಬೇಡ ಹಂಗಂತ ಯಾವ್ದಾರ ಬೇಸಿ ನನ್ನ ಮಗ ತಂದಿಲ್ಲ ಸಂಬಂಧ ಎಲ್ಲ ಮುದುಕ್ಯಾರ ಅಂತ ಮುದುಕ್ಯಾರ ನಾ ನೀರ್ ಹಾಲು ಹಾಕಿದ್ನಿ ಅಂತ ಹೇಳಕತ್ತಾರ. ಯಾಕಂದ್ರೆ ಆ ಮುದುಕ್ಯಾರಿಗೆ ಅದಕ್ಕೆ ಹಾಕ್ಲ ಗಟ್ಟಿ ಹಾಲು ಅವ್ರೇನ್ ನನ್ನ ಕನಸಿನಾಗ ಬರ್ತಾರ ಲೈನ್ ಹೊಡಿತಾರ ಅವ್ರಿಗೆಲ್ಲ ನಾ ಗಟ್ಟಿ ಹಾಲು ಹಾಕವಲ್ಲ. ಬಾಳ ಬೇಷ ಐತ್ ಬಿಡು ನಿನ್ನ ವ್ಯಾಪಾರ. ಅವ್ರಿಗೆ ಹಾಕಂಗಿಲ್ಲ ಇವ್ರಿಗೆ ಹಾಕಂಗಿಲ್ಲ ಅಂದ್ರ ಮತ್ಯಾರಿಗೆ ಹಾಕ್ತಿಯಲ್ಲೇ ನನಗಾರು ಹಾಕ್ತೀಯೋ ಇಲ್ವೋ? ಬಂಗಾರಿ ನಿನ್ನಂತ ಹರೇದ್ ಹುಡುಗಿಗೆ ಹಾಕುದಿಲ್ಲ ಅಂತ ಹೊಡಿಯಂಗಿಲ್ಲ. ಕಾಸು ಕೊಡುದು ಇಲ್ಲ ಹಾಕ್ತೀನಿ ಗಟ್ಟಿ ಹಾಲು. ಊರ್ ನಾಯಿ ಹಾಲು ಮಾರೋದ್ರ ಜೋಡಿ ಇಂತ ಹಲ್ಕ ಕೆಲಸ ಮತ್ತೆ ನೀರ್ ಹಾಲನ್ ಬೇಡ ನೀನು ಏನ್ ಮಾಡ್ತೀನಿ? ನಾ ಹೇಳಕತ್ತೀನಿ ಏನು ಮಾಡಕ್ಕಾಗೋದಿಲ್ಲ. ನಾ
ಪೊಲೀಸ್ ನೋಡಿ ಯವ್ವ ಮಾಫಿ ಮಾಡ್ತೀನಿ. ಪೊಲೀಸ್ನವರಿಗೆ ಇಲ್ಲ ಹಿಂಗ್ ಮಾಡಬೇಡ, ನಾ ಇನ್ ಹೊಂಟ್ನೆ. ಅದ್ ಯಾಕ್ರಿ ಅಷ್ಟು ಗಡಬಿಡಿ ನಿಮಗೆ? ಹಂಗ ಒಂದ್ ಹಿಂಗ ದಿನ ನನ್ನಂತಕ್ ಹಾಕ್ಸ್ಕೊಳ್ದಿದ್ರು ಅಡ್ಡಿ ಇವತ್ತೊಂದಿನ ನನ್ನಂತಕ್ ಹಾಕ್ಸ್ಕೊಳ್ರ ಹಾಲು. ನಾ ಯಾಕಂತ ಹಾಕ್ಸ್ಕೊಳ್ಳಿ ನೀರ್ ಹಾಲ್ನ? ಮತ್ತೆ ನೀರ್ ಹಾಲಂತ ಹೌದು, ನೀರ್ ಹಾಲೇ ನನಗ್ ಬ್ಯಾಡದು. ಅದ್ರಾಗೂ ನೀರ್ ಹಾಲ ಇಟ್ಟಿ ಏನು? ಹೊಳ್ಳ ಮಾಡಿ ನೀರ್ ಹಾಲು ಅಂತ ಹೇಳಿ ನನ್ ತಲೆ ಕೆಡ್ಸಿಗತ್ತಾಳೆ. ಅದ್ರಾಗ ನೀರ್ ಹಾಲಿಲ್ಲ, ಎಮ್ಮಿ ಹಾಲಿನ ಮಾಡಿರೋ ಗಟ್ಟಿ ಮೊಸರು. ಹಾ ಬೇಕಾ ನಿಮಗೆ? ಎಷ್ಟು ಕೊಡ್ತಿ? ಏ ಹಂಗ ನಾವ್ ದುಡ್ಡೆಲ್ಲ ತಗೊಂಡ್ ಹಾಕೋದಿಲ್ರಿ. ಹಂಗ ನಮ್ಗೆ ಯಾರ ಮೇಲೆ ವಿಶ್ವಾಸ ಐತಿ ಅಂತ ಅನಿಸ್ತೈತಲ್ಲ ಅವ್ರಿಗೆ ಹಂಗ ಗಟ್ಟಿ ಕೊಡ್ತೀವಿ. ಬೇಕಾ ನಿಮಗ? ಬೇಕಂತ ಹೇಳ್ರಿ, ಸೈಡಿಗೆ ಕರ್ಕೊಂಡೋಗಿ ಸೈಡಿಗೆ ಹಾಕ? ಇಲ್ಲ ಹಾಕ್ದ್ರೆ ಏನಾಗ್ತದ? ಆಗ್ತಿರ್ಲಿಲ್ಲ. ಆದ್ರ ನೋಡಿ ಹುಡುಗಿಯಾರ್ದೊಂದು ಏನಾರ ನಿಮಗ ಹಾಲು ಹಾಕೋದ್ ನಮ್ದು ಅವ್ರು ನೋಡಿದ್ರ ಅಂತ ಅಂದ್ರ ಹಾಕಿಗ ಮಾತ್ರ ಹಾಕಿ ನಮ್ಗೆ ಯಾರಿಗೂ ಹಾಕಂಗಿಲ್ಲ. ರೊಚ್ಚಿಗೆದ್ದಿಯಲ್ಲ ನನ್ನ ಕ್ಯಾನೆಲ್ಲ ಜಜ್ಜಿ ಬಜ್ಜಿ ಮಾಡ್ತಾರೆ. ಹಂಗಂದ್ರ ಅವರಿಗೂ ಸ್ವಲ್ಪ ಹಾಕಿ ಕಳಿಸ್ಬಾ. ಏ ಸಿಕ್ಕಿಂಗವರಿಗೆಲ್ಲ ಹಾಕಿ ಕಳ್ಸಕ್ ನನ್ನ ಮೊಸರೇನ ಬೇಡ್ತಿ ಹೊಳಿ ನೀರೈತೇನ? ಅಲ್ಲ, ಕರಿ ಎಮ್ಮಿ ಹಾಲಿನ ಮಾಡಿರೋ ಗಟ್ಟಿ ಮೊಸರು ಐತದ. ನನಗ ಪ್ರೀತಿ, ನನ್ನ ಮ್ಯಾಲ ಪ್ರೀತಿ ಇರೋರಿಗೆ ಮಾತ್ರ ನಾ ಹಂಗ ಸಿಕ್ಕವ್ರಿಗೆಲ್ಲ ಕೋಟಿ ಕೊಡ್ತೇನಂದ್ರು ಹಾಕುದಿಲ್ಲ. ಹಂಗಂದ್ರ ನಿನಗ ನನ್ ಮೇಲೆ ಮನ್ಸೈತಿ ಅನ್ನಂಗಾತು. ಹುಡುಗಿ ತಣಿ ಕೇಳಂತ ನಿನ್ ಮ್ಯಾಲಿನ ನನ್ನ ಪ್ರೀತಿನ ಬಾಯ್ ಬಿಟ್ಟು ಹೇಳ್ಕೊಳಕಾಗ್ದ ಎಷ್ಟು ಒದ್ದಾಡಿನ ಗೊತ್ತಿತ್ತು. ಹೌದೇನೋ ಮಮ್ಮ? ನಿನ್ ಮೇಲೆ ಬಾಳ ಮನ್ಸಾಯ್ತು. ಸುಮ್ಗ ನೀ ಬಾಯ್ ಬಿಡ್ಲಿ ಅಂತ ನಾಟಕ ಮಾಡಿದ್ನಿ. ನಾಟಕ ಮಾಡಿದಿ? ನಾಟಕ ಮಾಡಿದ್ವಿ. ನನ್ನಂತ ಯಾಕ ನಾಟಕ ಮಾಡಿದಿ? ಮತ್ ಮಾಡ್ಬೇಡ. ನಿನ್ನ ಹೆಜ್ಜೆಯೊಂದು ಸೌಂದರ್ಯ ಲಹರಿ, ಅದೇ ನನ್ನ ಅಂತರಾಳ. ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಏನ್ ಮಾಡಿದಿ? ಡಿಸೈಡ್ ಮಾಡೀನಿ. ಏನಂತ ದೊಡ್ಡ ನಿರ್ಧಾರ ಮಾಡಿದಿ? ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ಲಿಕ್ಕತ್ತದಲ್ಲ, ಅದ್ರಾಗ ನಿಂದ್ರಬೇಕಂತ ಮಾಡೀನಿ. ನಿರ್ಧಾರನ ಮಾಡಿ ತಗೋ. ನೀ ನನಗ್ ಸಪೋರ್ಟ್ ಮಾಡ್ಬೇಕು ನೋಡ್ ಮಾಮ. ಮಾಡ್ತೀನಿ ನಿನಗ. ನೀನು ನನ್ ಮೊಸರು ಮೆಚ್ಚಿದಿ ಹೌದಿಲ್ಲ? ಹೌದು. ಖರೆ ಹೇಳಿ, ನೀ ನನ್ ಮೊಸರು ಮೆಚ್ಚಿದಿ ಹೌದಿಲ್ಲ? ಮೆಚ್ಚಿದ್ನೋ ಮಾಮ, ಮೆಚ್ಚಿದ್ನಿ ಅಂತ ಅಂದ್ರ ಬಿಡು ನೀ ಸುದ್ದಿ. ಎಲೆಕ್ಷನ್ ಗೆದ್ದೆ ಈಗ ಸಮಾಧಾನ ಆತ್ ನೋಡ್ ಮಾಮ. ಹೌದು. ಹಂಗಂದ್ರ ನನಗೂ ಖುಷಿ ಮಾಡ್ಬೇಕು. ಮಾಡಲ್ಲ ಹಂಗ ಅದನ್ನ ಆಚೆಗಡೆ ಇಟ್ಟು ಬರ್ತೇನೆ. Yamat. ಬಾರೋ 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 ಮುದ್ದು ರಾಜ, ಸಿಡಿಗುಂಡು ಆದ್ರೂ ಮನಸ್ಸು ಮಾತ್ರ ರೋಜಾ. ಬಂತು ಶ್ರಾವಣ, ಕಟ್ಟು ಕಟ್ಟು ತಾಳಿನ, ದೂರ ದೂರ ಇನ್ನೇಕೆ ನನ್ನ ನಿನ್ನ ನಡುವೆ. ಬಾರೋ ಬಾರೋ ಬಾರೆ ನನ್ನ ಮೈನ, ಹಿಂದೆ ಹಿಡಿಯುತ್ತೀನಿ ಚಿನ್ನ ನಿನ್ನ ಕೈನ. ಚಂದನದ ಗೊಂಬೆಯೇ, ಭೂಮಿ ಕಿಳಿದ ರಂಬೆಯೇ, ನನ್ನ
ಮುದ್ದು ಬಂಗಾರಿ ನನ್ನ ಮನಸ ಕಳ್ತ ಚೋರಿ ಚೋರಿ. ಬಾರೋ 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 ಮುದ್ದು ರಾಜ, ಸಿಡಿಗುಂಡು ಆದ್ರೂ ಮನಸ್ಸು ಮಾತ್ರ ರೋಜ. ನಿನ್ನ ಕಣ್ಣ ಸನ್ನೆಗೆ ಕರಗಿ ಹೋದೆ ನಾನು, ಹೃದಯ ನೀಡೋ ಮನ್ಮಥ ಕಟ್ಟು ಮಸ್ತು ಹಳ್ಳಿ ಹೈದ ನೀನು, ನಿಂಗೆ ನಾನು. ಮರಳು ಮಾಡು ಮೋಹಿನಿ ಏನು ಜಾದು ಮಾಡಿದೆ, ಅದ್ಯಾವ ಮಂತ್ರ ಹಾಕಿದೆ, ಮಳ್ಳಿ ನಿನ್ನ ಹಿಂದೆ ನಾನು ಬಂದೆ ಮನಸ್ಸು ನಿಂದೆ. ಹಗಲು ರಾತ್ರಿ ನೋಡದೆ ಏಕೆ ಹೀಗೆ ಕಾಡಿದೆ, ಬಾರೆ ಬಾರೆ ಮದನಾದಿ ಎದೆಯ ಬಡಿತ ಕೇಳಿ ಓಡಿ ಬಂದೆ. ಬಾರೋ 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 ಮುದ್ದು ರಾಜ, ಸಿಡಿಗುಂಡು ಆದ್ರೂ ಮನಸ್ಸು ಮಾತ್ರ ರೋಜ. ಹೇ ಬಾರೆ 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 ನನ್ನ ಮೈನ, ಹಿಂದೆ ಹಿಡಿಯುತ್ತೀನಿ ಚಿನ್ನ ನಿನ್ನ ಕೈನ. ಶಾರದಾ, ಬಾರೆ ಹೊರಗೆ. ಏನ್ ಮಾಡ್ತಾ ಇದೀಯಾ? ಯಾಕ್ರಿ ಇಷ್ಟು ಜೋರ ಕರಿತಾ ಇದ್ದೀರಿ? ಅಲ್ವೇ, ಮದುವೆಯಾಗಿ ಇನ್ನೂ 1 ತಿಂಗಳಾಗಿಲ್ಲ, ಆಗ್ಲೇ ನೀನು ಅಡುಗೆ ಮನೆಯಲ್ಲಿ ಸೇರ್ಕೊಂಡ್ಬಿಟ್ರೆ ನನ್ನ ಗತಿ ಏನು? ನಿನ್ನ ನೋಡ್ಬೇಕು ಅನ್ಸಿದ್ರೆ ನಾನೇನ್ ಫೋಟೋ ನೋಡ್ತಾ ಕೂತ್ಕೊಳ್ಳೆ? ಮರ್ದಿ ಫೋಟೋ ನೋಡ್ತಾ ಮೈ ಮನೆ ಸಮಯ ಇದಲ್ಲ. ನಾನೀಗ ದೇವಸ್ಥಾನಕ್ಕೆ ಹೋಗೋ ತಯಾರಿಯಲ್ಲಿ. ನಿನ್ನ ದೇವರು ಇಲ್ಲೇ ಇರುವಾಗ ಮತ್ತೇಕೆ ಆ ಕಲ್ಲು ದೇವರಿಗೆ ಪೂಜೆ? ಈ ದೇವರಿಗೆ ಆಯುರಾರೋಗ್ಯ ಕೊಟ್ಟು ಸದಾ ಕಾಪಾಡು ಅಂತ ಆ ದೇವರಲ್ಲಿ ಬೇಡ್ಕೋಬೇಕು, ಅದಕ್ಕಾಗಿ ಹೋಗ್ತಿದ್ದೆ. ನಾನು ಬಿಟ್ರಲ್ವೇ ನೀನ್ ಹೋಗೋದು? ಸರಿ ಹೋಯ್ತು. 24 ಗಂಟೆ ನನ್ನ ಜೊತೆ ಮಾತಾಡ್ತಾ ನನ್ನ ಮುಖ ನೋಡ್ತಾ ಮನೇಲಿ ಕುಳಿತ್ರೆ ನಿಮ್ ಎಕ್ಸಾಮ್ ಬರೆಯೋದಾದ್ರೂ ಹೇಗೆ? ಹಿಂದೆಲ್ಲ ಶಿಕ್ಷಣದ ಸಲುವಾಗಿ ಎಷ್ಟು ದಿನ ಬೇಕಾದ್ರೂ ಹೊರಗಡೆ ಇರ್ತಿದ್ದೆ, ಆದ್ರೆ ಈಗ ನನ್ನ ಈ ಮುದ್ದಿನ ಮಡದಿಯನ್ನ ಬಿಟ್ಟೋಗೋದೇ ನನಗೊಂದು ಕಠಿಣ ಪರೀಕ್ಷೆಯಾಗಿದೆ. ಸ್ವಲ್ಪ ದಿನ ಅಷ್ಟೇ, ನಾನೆಲ್ಲಿ ಹೋಗ್ತೀನಿ? ನಿಮ್ ನೆನಪಲ್ಲೇ ನಿಮ್ ದಾರಿ ಕಾಯ್ತಾ ಮನೆಯಲ್ಲೇ ಇರ್ತೀನಿ ತಾನೆ. ಬೆಂಗಳೂರಿಗೆ ಹೋದು ನೀವು ಕಂಡಲ್ಲಿ ಅಲ್ದಾಡ್ದೆ ಎಕ್ಸಾಮ್ ಮುಗಿಸಿ ಮನೆಗೆ ಬರ್ಬೇಕು ಅಷ್ಟೇ. ಆಯ್ತು ಶಾರದಾ, ಹಾಗಿದ್ರೆ ನನ್ ಜೊತೆ ಒಂದು ಹಾಡು. ಆಯ್ತು ಬಿಡಿ, ನೀವೆಲ್ಲಿ ಬಿಡ್ತೀರಾ? ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ನೀ ನನಗೆ ನಾ ನಿನಗೆ ಜೀವನದ ಗೊತ್ತಲಿದೆ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ.
ನಿನಗೆ ತರುವೆ ನಾನು ಸೇರಿ ನಿನ್ನನು ಮುತ್ತಲ್ಲೆ ಮನೆಯ ಕಟ್ಟುವೆನು ಮುಗಿಲ ಮಿಂಚನೆ ತಂದಿರಿಸಿ ದೀಪ ಹಚ್ಚುವೆನು ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ಇದೇನಮ್ಮ ಶಾರದಾ, ದೇವಸ್ಥಾನಕ್ಕೆ ಹೋಗ್ಬಾ ಅಂತ ಅಂದ್ರೆ ಗಂಡನ್ ಜೊತೆ ಹಾಡ್ತಾ ಕುಣಿತಾ ಇದೆಯಲ್ಲ, ಬೇಗ ಬೇಗ ಹೊರಡು. ಹೋಗಿ ಬರ್ತೀನಿ. ಸೋಮು, ಇಷ್ಟು ಬೇಗ ಮದುವೆ ಬೇಡ ಅಂದ್ರೆ ನನ್ನ ಮಾತಿಯಲ್ಲಿ ಕೇಳ್ತೀಯಪ್ಪ ನೀನು? ಈಗೇನಾಯ್ತಕ್ಕ? ಅಲ್ಲ, ಈ ರೀತಿ ಅವಳ ಜೊತೆ ಹಾಡ್ತಾ ಕುಣಿತಾ ಇದ್ರೆ ನಾಳೆ ಪರೀಕ್ಷೆಗೆ ಹೋಗಿ ಏನು ಸೊನ್ನೆ ತಾನೇ ತಗೊಳ್ಳೋದು? ನನ್ನ ಶಿಕ್ಷಣದ ಜವಾಬ್ದಾರಿ ನನಗಿದೆ ಅಕ್ಕ. ಆದರೆ ನಿನಗೆ ತಮ್ಮನೆಂಬುವ ವಾತ್ಸಲ್ಯ ಕಿಂಚಿತ್ತಾದರೂ ಇದ್ದರೆ ಪಾಪ ಹೊಸದಾಗಿ ಮದುವೆಯಾಗಿದ್ದಾನೆ, ಶಿಕ್ಷೆಯಿಂದ ಇರಲಿ ಅಂತ ಭಾವಿಸುತ್ತಿದ್ದೆ. ಆದರೆ ನೀನು ಛೇ, ಶಾರದೆಯ ಮೇಲೆ ನಿನ್ನ ವಕ್ರ ದೃಷ್ಟಿಯನ್ನ ಬೀರಿ ಅವಳನ್ನ ನೋಯಿಸುತ್ತಿರುವೆಯಲ್ಲ, ನಾಚಿಕೆಯಾಗೋದಿಲ್ಲವೇ ನಿನಗೆ? ಶಾರದಾ ಸಿರಿವಂತರ ಮನೆಯ ಮಗಳಾಗಿದ್ದರೆ ನಾ ಈ ರೀತಿ ಮಾತನಾಡ್ತಿದ್ನೆ ಸೋಮು. ಅಲ್ಲ, ಗಂಡದ್ದನ್ನಾಡಿದರೆ ಕೆಂಡದಂತ ಕೋಪ ಅಲ್ಲವೇ? ಶಾರದಾಳನ್ನು ಮದುವೆಯಾಗುವಾಗ ಹಿರಿಯಳಾದ ನನ್ನ ಒಂದು ಮಾತನ್ನು ಕೇಳಬೇಕಂತ ಅನ್ಸ್ಲಿಲ್ಲ ಅಲ್ವೇ ಸೋಮು ನಿನಗೆ? ಹೆಂಡತಿಯ ಕೈ ಮದುವೆಯಾದ ನಿನಗೆ ಮಂಕು ಬಂದಿದೆ ಸೋಮು, ಮಂಕು ಬಂದಿದೆ. ನಾನು ನೋಡಿದ ಸುಂದರಿ ಕಾವ್ಯಾಳನ್ನು ತಿರಸ್ಕರಿಸಿ ಈ ಬೀದಿ ಭಿಕಾರಿ ಅಕ್ಕ! ದುಡ್ಡು ಕೊಟ್ಟಿದ್ದೀರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೇನೆ. ಏನೆಂದಿರಿ? ಸುಂದರಿಯಾದ ಕಾವ್ಯ. ಕಂಡ ಕಂಡ ಹುಡುಗರನ್ನ ಮರುಳು ಮಾಡಿ ನಾರುತ್ತಿರುವ ಆ ನಡತೆಗಟ್ಟ ಹೆಣ್ಣನ್ನು ನಾನು ವರಿಸಬೇಕಂತೆ? ನನಗೆಲ್ಲ ಅರ್ಥವಾಗುತ್ತದೆ ಅಕ್ಕ, ಅರ್ಥವಾಗುತ್ತದೆ. ಹೊರ ಹೋಗಿ ನಿಮ್ಮ ಕೆಲಸವೆಷ್ಟೋ ಅಷ್ಟನ್ನು ನೋಡಿಕೊಳ್ಳಿ. ಸೋಮು, ಸೋಮು, ಬದಲಾಗ್ಬಿಟ್ಟೆಪ್ಪ ಸೋಮು, ಬದಲಾಗ್ಬಿಟ್ಟೆ. ಈ ಅಕ್ಕನಿಗೆ ಈ ರೀತಿ ಮಾತನಾಡುವ ಮಟ್ಟಕ್ಕೆ ಇಳಿದ್ಬಿಟ್ಟೆಲ್ಲ ಸೋಮು. ಛೆ, ದೇವರೇ, ಸೋಮುಗೆ ಒಳ್ಳೆ ಬುದ್ಧಿ ನೀಡಪ್ಪ. ಛೆ, ಇಷ್ಟು ಬೇಗ ಮದುವೆಯಾಗಿ ತಪ್ಪು ಮಾಡಿಬಿಟ್ಟೆನೆ. ಯಾಕೋ ಅಕ್ಕನ ವರ್ತನೆ ಇತ್ತೀಚೆಗೆ ವಿಚಿತ್ರವಾಗಿ ತೋರುತ್ತಿದೆ. ನಾನು ಪರೀಕ್ಷೆಗೆ ಶಾರದೆಯನ್ನ ಬಿಟ್ಟು ತೆರಳಿದಾಗ ಅವಳಿಗೇನಾದರೂ ಅಪಾಯ ಮಾಡಿದರೆ? ಛೇ ಛೇ, ಹಾಗೇನೂ ಆಗ್ಲಿಕ್ಕಿಲ್ಲ. ಒಂದು ತಿಂಗಳ ಮಟ್ಟಿಗೆ ಅಷ್ಟೇ ತಾನೇ. ಶಾರದೆಗೆ ಏನೇ ಕಷ್ಟ ಬಂದರೂ ಸಹಿಸಿಕೊಂಡು ಸಹನೆಯಿಂದ ಇರು ಅಂತ ಹೇಳಿ ಹೋದರಾಯಿತು. ಶಾರದಾ, ಇಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಯಾ? ಅಲ್ಲ, ಇಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದಿಯಲ್ಲ ನೀನು? ಏನು ಗಂಡನನ್ನು ಒಂದು ಕ್ಷಣವೂ ಬಿಟ್ಟಿರ್ಲಿಕ್ಕೆ ಆಗೋದಿಲ್ವೇ? ಅಷ್ಟೊಂದು ಆತುರವೇ? ಹಾಗೇನಿಲ್ಲ ಅದಕ್ಕೆ, ಪೂಜೆ ಮುಗಿಸಿ ತಕ್ಷಣ ಬಂದೆ. ನನ್ನಿಂದ ಏನಾದರೂ ತಪ್ಪಾಯ್ತೆ? ತಪ್ಪು ನಿನ್ನಿಂದ ತಪ್ಪಾಗಲು ಸಾಧ್ಯವೇ? ಬಣ್ಣ ಬಣ್ಣದ ಮಾತುಗಳಿಂದ ಸೋಮನ ಮನಸ್ಸನ್ನು ಕೆಡಿಸಿ ಮನೆಯನ್ನು ಒಡೆದು ಬಂದವಳಲ್ವೇ ನೀನು? ಇದೇನು ಮಾತಾಡ್ತಾ ಇದ್ದೀರಿ? ನಾನು ಈ ಮನೆಯನ್ನು ಬೆಳಗಲು ಬಂದವಳೆ ವಿನಃ ಒಡೆಯಲು ಬಂದಿಲ್ಲ ಅತ್ತಿಗೆ. ನಿಮ್ಮ ಮಾತಿಗೆ ಎದುರು ಮಾತನಾಡಲಾರೆ. ದಯವಿಟ್ಟು ನನ್ನ ಮೇಲೆ ಇಂಥ ಅಪವಾದಗಳನ್ನು ಹೊರಿಸಬೇಡಿ ಅತ್ತಿಗೆ. ಇಷ್ಟು ಮಾತನಾಡುವ ನೀನು ನಿನ್ನ ಗಂಡನಿಗೆ ಬುದ್ಧಿ ಹೇಳಬೇಕಿತ್ತು. ಹಿರಿಯಳಾದ ನನ್ನ ಜೊತೆ ಎದುರು ವಾದಿಸಬಾರದೆಂದು ಬೋಧಿಸಬೇಕಿತ್ತಲ್ವೇ?
ಗಂಡನಿಗೆ ಬೋಧಿಸುವಷ್ಟು ಬೆಲೆ ನನಗಿನ್ನು ಬರಲಿಲ್ಲ ಅತ್ತಿಗೆ. ಅಷ್ಟಕ್ಕೂ ನನ್ನ ಗಂಡ ಎಂದಿಗೂ ಅಧರ್ಮದ ಅನ್ಯಾಯದ ಮಾತುಗಳನ್ನ ಆಡುವವರೇ ಅಲ್ಲ. ಚಿಕ್ಕಂದಿನಿಂದ ನೋಡಿದ್ದೀರಲ್ವೇ, ಅವರ ಒಂದು ಮಾತಿಗೆ ಇಷ್ಟೊಂದು ನೊಂದ್ಕೊಳ್ಬೇಕೆ? ಸಾಕು ಮಾಡೇ ಮಾಟಗಾರ್ತಿ. ಬಣ್ಣ ಬಣ್ಣದ ಮಾತುಗಳಿಂದ ಸೋಮುವಿನ ತಲೆಯನ್ನು ಕೆಡಿಸಿ, ನಾನು ನೋಡಿದ ಕಾವ್ಯಾಳನ್ನು ತಿರಸ್ಕರಿಸಿ ನಿನ್ನನ್ನು ಮದುವೆಯಾಗುವಂತೆ ಮಾಡಿದೆ ಅಲ್ಲವೇ? ಅಂದಿನ ದಿನವೇ ತಮ್ಮನೆಂಬ ವ್ಯಾಮೋಹ ಹರಿದು ಹೋಯಿತು. ನಿನ್ನನ್ನು ಆಧರಿಸಿ ಸತ್ಕರಿಸಲು ನಾನೇನು ನಿನ್ನ ಗುಲಾಮನಲ್ಲ. ಈ ಮನೆಯಲ್ಲಿ ನಾ ಹೇಳಿದಂತೆ ಕೇಳಿಕೊಂಡು ಬಿದ್ದಿರುವುದಾರೆ ಇರು, ಇಲ್ಲದಿದ್ದರೆ ಹೊರಡು. ಅತ್ತಿಗೆ, ಈ ಮನೆಗೆ ನಾನು ಬೇಡವಾದ ಸೊಸೆಯಾದರೂ ನನಗೆ ನೀವು ಅಕ್ಕರೆಯ ಅತ್ತಿಗೆ. ಬಿಟ್ಟು ನನ್ನನ್ನು ಈ ಮನೆಯ ಒಬ್ಬ ಸದಸ್ಯೆಯನ್ನಾಗಿ ನೋಡಿ ಅತ್ತಿಗೆ. ಸಿಡಿ ಸಿಡಿ ಎಂದು ಸಿಟ್ಟಿನಿಂದ ಯಾವಾಗಲೂ ನನ್ನನ್ನು ಸುಟ್ಟು ಹಾಕಬೇಕು. ನನ್ನ ಅಮ್ಮನ ಆರೋಗ್ಯ ಸರಿಯಿಲ್ಲ. ನನಗೆ ಇಷ್ಟನ್ನು ಮಾತ್ರ ಅವಳ ಬದುಕು. ನಾನು ಇಲ್ಲಿ ಸುಖ ಸಂತೋಷದಿಂದ ಸಂಸಾರ ನಡೆಸುವುದನ್ನು ನೋಡಿ ಅವಳು ಸ್ವಲ್ಪ ಚೇತರಿಸಿಕೊಳ್ಳಬಹುದು. ಅತ್ತಿಗೆ, ನಾ ಬಯಸಿದ ಭಾಗ್ಯಕ್ಕೆ ಭಗವಂತರಾಗಿ ಆಶೀರ್ವದಿಸಿ. ಕಾಲ್ ಹಿಡಿದರೂ ಕರಗದ ನನ್ನ ಅತ್ತಿಗೆ ಮುಂದೊಂದು ದಿನ ನನ್ನನ್ನು ಮನೆ ತುಂಬಿ ಸ್ವೀಕರಿಸುವಂತಹ ದೇವರೇ ಕರುಣಿಸು. ಕರುಣೆ ಬಂದದ್ದು, ನಾನ್ ಕೆಲಸವಿಲ್ಲ ಅಂತ ಕೂಗದ್ದು, ಕೆಲಸ ಕೊಡಿಸಿದ್ದು, ಅವಳ ಪರಿಚಯಸ್ತ್ರ ಮನೆಯಲ್ಲೇ ನಾ ಉಳಿದದ್ದು, ಕಾಲಾವಳೆಯಲ್ಲಿ ನನ್ನ ಮೈಗೆ ಅವಳ ಮಾತಾಗದ್ದು ಎಲ್ಲ ಕನಸಿನ ಹಾಗೆ ಕಾಣ್ತಾ ಉಂಟು. ಆಯ್ತಾ, ಅವಳಿಂದನೇ ಸ್ಟುಡಿಯೋಕ್ಕೆ ಕೊಟ್ಟೆ ಬಿಡುವ ಅಲ್ಲಿಂತದ್ದು, ದಿಕ್ಕಿ ಮಾರ್ರೆ ದಿಕ್ಕಿ ಕೊಡುವ ಅಂತ ಅದೇ ಬಂದು ಅಲ್ಲ, ನನ್ನ ಕಾಲ್ ಮುದ್ದಿತ್ತಂದ್ರ, ನನ್ನ ಕ್ಯಾಮ್ರಾ ಹೊಡೆದಿತ್ತಂದ್ರ ನೀನು ಬಿಡ್ತಿದ್ದಿಲ್ಲ ಮಗ್ನ. ಈಗ ಆರಾಮಾಗಿ ಹೋಗುವಂತ ಬಿಟ್ಟಿದ್ದ ನೀನು. ನಿಂಗಿದು ಬೇಕಿತ್ತ ಬಟ್ಟ, ನಿಂಗಿದು ಬೇಕಿತ್ತ ಬಟ್ಟ, ಬಾಯ್ನಾಗ ಒಂದು ಕೊಡ್ಬಾರ್ದು ಕೊಟ್ನಿ ಅಂದ್ರ ಬಾಯ್ನಾಗ ಹಲ್ಲು ಉದುರ್ತಾವ. ಅಲ್ಲಿ ಬೀಳುಕ್ ನಾನು ನಿಂಗಿಂತ ಮುತ್ತು ಕೊಟ್ಟೇನಾ? ಕಡ್ಲ ಕೊಟ್ರ ಮುತ್ತು ಬಿಡ್ತಿ. ಹೊಸ ಫ್ಯಾಷನ್ ಬಂದಿತ್ತಲ್ಯಾ, ಮೊದಲು ಮಕ್ಕಳು ಆಮೇಲೆ ಮದ್ದು ನಂಗ ನಾನಿನ್ ಪ್ರೀತಿಯ ಬಟ್ಟ. ಅಯ್ಯೋ ನೀನೇನ ಮೊದ್ಲು ಹೇಳಕ್ಕೇನ್ ದಾಡಿ ಆಗಿತ್ತು, ಸ್ವಲ್ಪ ಹೊತ್ತಾಗಿದ್ದು ಕೊಟ್ಟೆ ಬಿಡ್ತಿದ್ನಲ್ಲೇ. ನಿನ್ನ ಆಟ ಆಡಿಸ್ಬಂತ ಈಗ ನೇರ ವಿಷಯಕ್ಕೆ ಬಿಡ್ತೇನೆ. ನಿನಗೆ ನನ್ ಕಂಡ್ರೆ ಇಷ್ಟವಾ? ತಿಳ್ಕೊಬೇಕು ನನ್ಗ. ಮೊದ್ಲು ಏನ್ ಕೆಲಸ ಮಾಡ್ತಿದ್ದಿ? ಯಾರ್ ಹೋಟೆಲ್ದಾಗ ಕೆಲಸ ಮಾಡ್ತಿದ್ದಿ? ವಜ್ರ. ನಾನ್ ಮೊದ್ಲೇ ಬೆಂಗಳೂರಿನಲ್ಲಿ ಮುಂಗಾರು ಮಳೆ ಗಣೇಶ, ರಮ್ಯ, ರಾಧಿಕ್ ಪಂಡಿತ್ ಮತ್ತೆ ರಿಷಬ್ ಶೆಟ್ಟಿ, ಇನ್ನು ಸುಮಾರು ದೊಡ್ಡ ನಟರು ಮನೆಯಲ್ಲೆಲ್ಲ ಕೆಲಸ ಮಾಡುತ್ತುಂಟು. ಅಂತ ದೊಡ್ಡ ಸಿನಿಮಾ ನಟರ ಮನೆಗೆಲ್ಲ ಕೆಲಸ ಮಾಡಿ ಬಂದಿದ್ಯಾ? ನಮ್ಮ
ನಿಮ್ಗೆ ಅವರೆಲ್ಲ ಗೊತ್ತಿರ್ಬೇಕಲ್ರಿ. ನನಗೂ ಈ ಕ್ಯಾಮ್ರಾ ಹಿಡ್ಕೊಂಡ್ ಬ್ಯಾಸ್ರ ಆಗೈತ್ರಿ. ನನಗೂ ಸಿನಿಮಾದಾಗ ಒಂದ್ ಚಾನ್ಸ್ ಕೊಡ್ಸ್ರಿ. ಅರೆ ಅವರೆಲ್ಲ ನಂಗೆ ತುಂಬಾ ಆಗ್ತಾರೆ, ದಿನ ಫೋನ್ ಮಾಡ್ತಾ ಇರ್ತಾರೆ, ಆದ್ರೆ ನಂಗೆ ಪುಡ್ಸೋತಿರುವುದಿಲ್ಲ. ಮತ್ತೆಂತ ಮಾಡುದು, ಎತ್ತೇನೆ ಪಾಪ. ಹಂಗಿದ್ರೆ ಪಕ್ಕ ನನಗೆ ಸಿನಿಮಾದಾಗ ಚಾನ್ಸ್ ಕೊಡ್ಸ್ತೀರಿ, ಹೌದಿಲ್ಲ? ಆದ್ರೆ ನಿಂಗೆ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ಬೋದು. ನಾನು ನಮ್ಮೂರ್ ಜಾತ್ರೆಯಾಗ ದ್ಯಾಮವ್ವನ್ ಮೆರವಣಿಗ್ಯಾಗ ಡ್ಯಾನ್ಸ್ ಮಾಡಿ ಹಾಡಿದ್ದೆ. ನೀವು ಸಿನಿಮಾದಾಗ ಸೇರ್ತೀರಿ ಅಂದ್ರ ಏನ್ ಬೇಕಾರ ಮಾಡ್ತೀನ್ರಿ. ಯಮ್ನೂರ್ ಗಾಳಿ ದುರ್ಗವನ್ ಮೇಲೆ ಆಡಿರಿ. ಲಡ್ಡು ಬಂದು ಹೊಟ್ಟೆಲ್ ಬಿತ್ತ. ನನ್ ಜೊತೆ ಒಂದ್ ಡ್ಯಾನ್ಸ್ ಮಾಡ್ಕೊಂಬ. ಆಯ್ತು, ಮಾಡ್ತೇನೆ. Vone, 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 vone. Vone ಚಿನ್ನ. Vone, 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 vone. ಅಯ್ಯೋ ಯಾಕೋ ಚಿನ್ನ. ಪಾಗಲ್ಲ ಬಿಟ್ಟವನೇ ನನ್ನ ನೋಡಿ, ಹಾಟಲ್ಲಿ ಹೊಡೆದ ಐತೆ ನಿಂದೆ ಸಿಡಿ. ಪಾಗಲ್ಲ ಬಿಟ್ಟವನೇ ನನ್ನ ನೋಡಿ, ನಿನ್ನ ಹೆಸರು ಕೇಳೆ ನಿಂತ್ಕೊಂತಾದೆ ನಾರಾ ನಾಡಿ. ಕೋಟಿ ರೂಪಾಯಿ ಡಿಡಿ ನಾ ಬಂದ ಓಡಿ ಓಡಿ, ಬಬ್ಬಾರ ನನ್ನ ಲೇಡಿ ಆ ಗೌಡ ಮಮ್ಮಿ ಡ್ಯಾಡಿ. ಚಿಲ್ಕ ಸ್ವಲ್ಪ ಎಲ್ಗೋ ಬಾಬೇಕರ ಎನ್ನೋ ಹತ್ತಿರ. ಓನೆ 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 ಪಾಗಲ್ಲಗ ಬಿಟ್ಟವನೇ ನನ್ನ ನೋಡಿ, ಹಾಟಲ್ಲಿ ಹೊಡೆದ ಐತೆ ನಿಂದೆ ಸಿಡಿ. ಇಮೇಲು ಫಿಮೇಲು ಎರಡು ಬಂದೇನೆ, ಪಾಸ್ವರ್ಡ್ ಬರ್ದೆ ಹೋದ್ರೆ ಕೈಗೆ ಚುಂಬೇನೆ. ಕನ್ಸೇನು ಕಮ್ಮಿನ ವೈರಸ್ ಇದ್ದಂಗೆ, ನಿಮ್ಗೆ ಎಂಟ್ರಿ ಕೊಟ್ಬಿಟ್ರೆ ನಾವ್ ಹಾಳಾದಂಗೆ. ನನ್ನಂತ ಪ್ರೇಮಿ ಇಲ್ಲ ಎಲ್ಲೂ, ಹುಡುಕಿ ನೋಡು ಗೂಗಲ್ಲು. ಯೂಟ್ಯೂಬ್ ಅಲ್ಲಿ ಪಿಕ್ಚರ್, ರೋಡ್ ಸೈಡ್ ಅಲ್ಲಿ ಡಿನ್ನರ್, ನಿನ್ ಟ್ಯಾಲೆಂಟ್ ಗೊತ್ತಿಲ್ವಾ ಸುಮ್ಮನೆ ಎತ್ತಕ್ಕೆ ಬಿಡು. ಓನೆ ಓನೆ ಆ ಚಿನ್ನ ಓನೆ, ಆ ಮುದ್ದು ಓನೆ 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 ಪಾಗಲ್ಲಗ ಬಿಟ್ಟವನೇ ನಿನ್ನ ನೋಡಿ, ಐ ಹಾಟಲ್ಲಿ ಹೊಡೆದ ಐತೆ ನಿಂದೆ ಸಿಡಿ. ಕಟ್ಟೋಣ ನಮ್ದೊಂದು ಕ್ರಿಕೆಟ್ ಟೀಮ್ ಅನ್ನ, ನೀನ್ ನಮ್ಗೆ ಕೊಡ್ತೀಯ 11 ಮಕ್ಕಳನ್ನ. 11 ಸಾಲಲ್ಲ ಇನ್ನೊಂದು ಬೇಕಲ್ಲ, ಎಕ್ಸ್ಟ್ರಾ ಪ್ಲೇಯರ್ ಒಬ್ಬ ಇರ್ಲೇಬೇಕಲ್ಲ. ಮಾತಲ್ಲಿ ಮಾತ್ರ ಅನುಶೂರ, ಖಾಲಿ ಕೈಯ ಫಕೀರ. ಮಾಡಬ್ಯಾಡ ದಯವಿಟ್ಟು ಪಬ್ಲಿಕ್ ಇನ್ಸಲ್ಟು, ಆಗ್ಬ್ಯಾಡ ನಿಸ್ಸಿಟ್ಟು ಕೇಳುವುದಿಲ್ಲವ ಕುಡಿಸಿದೆ. ಓನೋ ಚಿನ್ನವೋನೋ ಅಮೃತವೋನೋ ಓನೋ 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 ಅಮೃತವೋನೋ ಓನೋ 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 ಪಾಗಲ್ಲಗ ಬಿಟ್ಟವನೇ ನಿನ್ನ ನೋಡಿ, ಐ ಹಾಟಲ್ಲಿ ಹೊಡೆದ ಐತೆ ನಿಂದ ಸಿಡಿ.
ಎಷ್ಟೇ ಕಷ್ಟ ಬಂದರೂ ನಾನು ಅದನ್ನು ಕೆಚ್ಚೆದೆಯಿಂದ ಸಹಿಸ್ತೇನೆ. ಬೆಂಗಳೂರಿಗೆ ಹೋದ್ ನೀವು ಕಂಡಲ್ಲಿ ಅಲ್ದಾಡದೆ ಎಕ್ಸಾಮ್ ಮುಗಿದ ಮರುದಿನ ನನ್ನ ಕಣ್ಮುಂದೆ ಇರ್ಬೇಕಷ್ಟೇ. ಚಿನ್ನ, ನಿನ್ನ ಗಂಡ ಪರಸ್ತ್ರೀಯನ್ನ ಕನಸಿನಲ್ಲಿಯೂ ಸಹ ಬಯಸಲಾರ. ಇನ್ನು ಮೋಜು ಮಸ್ತಿ ಇವೆಲ್ಲ ನನ್ನಿಂದ ತುಂಬಾ ದೂರ. ನನಗಿರುವ ಚಿಂತೆ ನಿನ್ನದೇ ಶಾರದಾ. ಅಕ್ಕ ವಿಚಿತ್ರ ಸ್ವಭಾವದವಳು. ಏನಾದರೂ ಕೊಂಕು ಮಾತನಾಡಿ ನಿನ್ನ ಮನಸ್ಸನ್ನ ನೋಯಿಸುತ್ತಾಳೆ. ಏನೇ ಕಷ್ಟ ಬಂದರೂ ಸಹನೆಯಿಂದ ಸಹಿಸಿಕೊಂಡು ಹೋಗು ಶಾರದಾ. ನನಗೆ ನಿನ್ನದೇ ಚಿಂತೆ. ನೀವೇನು ಚಿಂತಿಸಬೇಡಿ. ತಗ್ಗಿ ಬಗ್ಗಿ ನಡೆಯುವುದನ್ನ ಕಲಿಸಿದ್ದಾನೆ ನನ್ನನ್ನ. ಸತಿಯಾದವಳು ಸತಿ ಧರ್ಮವನ್ನ ಹೇಗೆ ಪಾಲಿಸಬೇಕೆಂದು ತಿಳಿಸಿದ್ದಾಳೆ ನನ್ನಮ್ಮ. ನೀವು ನನ್ನ ಬಗ್ಗೆ ಏನೂ ಚಿಂತೆ ಮಾಡಬೇಡಿ. ನಗ್ನಗ್ತಾ ಹೋಗಿ ಬನ್ನಿ. ಹಾಗಿದ್ರೆ ನಾನಿನ್ ಬರ್ಲೆ? ಅತ್ತಿಗೆ ಬಂದ್ಮೇಲೆ ಅವ್ರ ಆಶೀರ್ವಾದ ಪಡೆದೇ ಹೋಗಿ. ಹಾಗಿದ್ರೆ ಅದಕ್ಕೆ ಬರುವವರೆಗೆ ಒಂದು ಹಾಡು. ಆಯ್ತು ಬಿಡಿ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ. ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು. ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು. ನಿನ್ನ ಬಿಡಲಾರೆ ನಾನೆಂದಿಗೂ. ಶಾರದನ್ ನೆನಪಾಗಿ ಹಾಗೆ ಎಕ್ಸಾಮ್ ಅಕ್ಕ, ನನ್ನ ಮೇಲಿಟ್ಟಿರುವ ನಿಮ್ಮ ಈ ವಾತ್ಸಲ್ಯವನ್ನ ಶಾರದೆಯ ಮೇಲಿಟ್ಟು ಅವಳನ್ನ ನಿಮ್ಮ ಮಗಳ ಥರ ನೋಡಿಕೊಳ್ಳಿ ಅಕ್ಕ. ಇದೇ ನಾನು ನಿಮ್ಮಲ್ಲಿ ಬೇಡುತ್ತಿರುವ ಮೊದಲ ಆಶೀರ್ವಾದ. ಆಗ್ಲಿ, ಕಷ್ಟ ಕೊಡುವಳು ನಾನಲ್ಲ ಸೋಮು. ನಿನ್ನ ಮುದ್ದಾದ ಹೆಂಡತಿಯನ್ನ ಮುದ್ದಾಗೆ ನೋಡಿಕೊಳ್ಳುವೆ. ಇಂದ ಪರೀಕ್ಷೆಯನ್ನು ಮುಗಿಸ್ಕೊಂಡು ಬಾರಪ್ಪ. ಶಾರದಾ, ಹೋಗ್ಬರ್ತೀನಿ ಶಾರದಾ, ಹುಷಾರು.
ಭಾರವಾಗ್ತಾ ಇದೆ ನನಗೆ. ಅವರನ್ನ ತಿಂಗಳು ಅಗಲಿರಬೇಕೆಂಬ ಭಾವನೆ ಕಣ್ಣಲ್ಲಿ ನೀರು ಸುರಿಸ್ತಾ ಕಣ್ಣೀರು ಸುರಿಸಲು ಅವನೇನು ಸತ್ತು ಸುಡುಗಾಡಿಗೆ ಸೇರಿರುವನೆ? ಹೋಗಿರೋದು ಪರೀಕ್ಷೆ ಬರೆಯಲು. ಸಾಕು ಮಾಡು ನಿನ್ನ ನಾಟಕ. ಹೊಟ್ಟೆ ತುಂಬಾ ಹಸಿತಾ ಇದೆ, ಬೇಗ ಬೇಗ ಹೋಗಿ ಅಡ್ಗೆ ಮಾಡು. ಗೊತ್ತಾಯ್ತು. ಅಯ್ಯೋ ದೇವ್ರೆ, ನನ್ನ ಅಮ್ಮನನ್ನ ಕಾಪಾಡು. ಇಷ್ಟು ದಿನ ಗಂಡನನ್ನು ಬಣ್ಣ ಬಣ್ಣದ ಮಾತುಗಳಿಂದ ಮರಳು ಮಾಡಿದ್ದಾಯ್ತು. ಈಗ ನೀನು ತವರಿಗೆ ಹೊರಟು ನಿಂತರೆ ನಾವೇನು ಉಪವಾಸ ಬೀಳಬೇಕೆ? ಅಡುಗೆ ಎಲ್ಲ ಸಿದ್ಧವಾಗಿದೆ ಅತ್ತಿಗೆ. ಇದೊಂದು ದಿನ ಬಡಿಸಿಕೊಳ್ಳಿ ಅತ್ತಿಗೆ. ದಯವಿಟ್ಟು ನನ್ನನ್ನು ಕಳಿಸ್ಕೊಡಿ. ಅಮ್ಮ ತುಂಬಾ ಕಷ್ಟದಲ್ಲಿದ್ದಾರೆ. ಒಂದೇ ಒಂದು ಬಾರಿ ಅವಳ ಮುಖ ನೋಡಿ ಬರ್ತೇನೆ ಅತ್ತಿಗೆ. ದಯವಿಟ್ಟು ಕಳಿಸ್ಕೊಡಿ. ಶಿವು, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಂಬ ಮಾತು ನಿನಗೂ ಸಹ ಗೊತ್ತಿಲ್ಲವೇ? ಒಮ್ಮೆ ಹೆಣ್ಣನ್ನು ಮದುವೆ ಮಾಡಿಕೊಟ್ಟ ಮೇಲೆ ಅದು ಮತ್ತೊಬ್ಬರ ಸೊತ್ತು. ಬೇಕೆಂದಾಗ ಕಳಿಸಿಕೊಡಲು ಸಾಧ್ಯವಿಲ್ಲ ಶಿವು, ಸುಮ್ಮನೆ ಹೋಗು. ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ಲ. ಹೋಗು, ಹಾಳಾಗೋಗು ಎಲ್ಲಾದ್ರೂ. ಶಕು ಶಕು ಶಕುಂತಲ, ಈಗ ಬಂದ್ಯಾ? ಹಾ, ಇದೇನಿದು? ಆಗುವೆ ಮನೇಲಿಲ್ಲವೇ? ಇಲ್ಲ ಸಿದ್ಧಾಂತ್, ಅವಳ ಅಮ್ಮನಿಗೇನೋ ಮೈಯಲ್ಲಿ ಹುಷಾರಿಲ್ಲ ಅಂತ ಅವಳ ಅಣ್ಣ ಬಂದು ಹತ್ತು ಕರೆದು ಗೋಳಾಡಿ ತವ್ರ ಮನೆ ಕರ್ಕೊಂಡು ಹೋಗಿದ್ದಾನೆ. ಒಳ್ಳೇದಾಯ್ತು ನೋಡು ಶಕು. ಈ ಸಲ ಆ ಸೋಮುವಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಹಣ ಕೊಳ್ಳೆ ಹೊಡೆದು ನಿನಗೇನೋ ದೊಡ್ಡ ಗಿಫ್ಟ್ ತಂದಿದ್ದೇನೆ. ಅದೇನಂತ ಗೆಸ್ ಮಾಡು ನೋಡೋಣ. ಸಿದ್ಧಾಂತ್, ಏನದು ಗಿಫ್ಟು? ತೋರ್ಸು ಸಿದ್ಧಾಂತ್, ಎಲ್ಲಿದೆ ನೋಡೋಣ, ಗೆಸ್ ಮಾಡು. ಗೊತ್ತಾಗ್ತಾ ಇಲ್ಲ ಸಿದ್ಧಾಂತ್. ಏನ್ ತಗೊಂಡ್ಬಂದಿದ್ಯಾ? ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದಂಗೆ ಕಾಣಿಸ್ತಾ ಇದೆ. ಏನು ಸಿದ್ಧಾಂತ್? ತೋರ್ಸು ಸಿದ್ಧಾಂತ್, ತೋರ್ಸು ಸಿದ್ಧಾಂತ್. ನನ್ನ ರಾಣಿಗೆ ಬೇಜಾರಾಗಿದಂತಿದೆ. ಡೈಮಂಡ್ ನೆಕ್ಲೆಸ್ ಚೆನ್ನಾಗಿದೆ ಸಿದ್ಧಾಂತ್. ಈ ದಿನಕ್ಕೋಸ್ಕರ ನಾ ಎಷ್ಟು ದಿವಸದಿಂದ ಕಾಯ್ತಾ ಇದ್ದೆ ಸಿದ್ಧಾಂತ್. ವೆರಿ ನೈಸ್, ತುಂಬಾ ಸ್ವೀಟ್ ಆಗಿದೆ ಸಿದ್ಧಾಂತ್. Beautiful ಆಗಿದೆ. ಹಾ ಶಕು, ನೀ ನನ್ನ ಅರಗಿಣಿ ಅಲ್ವೇ? ನಿನ್ಗಲ್ದೆ ಇನ್ಯಾರಿಗೆ ತಾನೇ ಕೊಡ್ಲಿಕ್ಕೆ ಸಾಧ್ಯ? ಥ್ಯಾಂಕ್ ಯು ಸಿದ್ಧಾಂತ್, ಥ್ಯಾಂಕ್ ಯು. ಲವ್ ಯು ಸೋ ಮಚ್ ಸಿದ್ಧಾಂತ್. ತುಂಬಾ ಚೆನ್ನಾಗಿದೆ. ಲವ್ ಯು ಟೂ ಶಕು. ಮತ್ತೆ ಬರೀ ನೆಕ್ಲೆಸ್ ನೋಡ್ತಿರ್ತೀಯ ಅಥವಾ ಊಟ ಗೀಟ ಏನಾದ್ರು ಉಂಟೋ ಹೇಗೆ? ಅಯ್ಯೋ, ನನ್ನ ಹಾಳಾದ ಬುದ್ಧಿಗಷ್ಟು ಮರ್ತೇ ಬಿಟ್ಟೆ ಸಿದ್ಧಾಂತ್. ಅಡಿಗೆ ಎಲ್ಲ ಸಿದ್ಧಾಂತ್, ಬಾ ಹೋಗೋಣ.
ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಲ್ಲಿಗೆ. ನಮಸ್ಕಾರ ರೀ ಅಣ್ಣಾರ. ನಮಸ್ಕಾರ ರೀ ಯಜಮಾನ್ರ, ನಿಮ್ಗೂ ನಮಸ್ಕಾರ ರೀ. ಅಂದಂಗ ನಾವ್ ಎದಕ್ ಬಂದೀವ ಅಂತಂದ್ರ ಬರೋ ಸೋಮವಾರ ನಮ್ ಗ್ರಾಮ ಪಂಚಾಯತ್ಯಾಗ ಎಲೆಕ್ಷನ್ ನಡ್ಲಿಕ್ಕತ್ತದ. ಅದಕ್ಕ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಲ್ಲಿನ ಕಣಕ್ಕಿಳಿಸೇವ್ ನೋಡಿ. ಹಾಗಾಗಿ ಆಕಿಗೆ ನೀವೆಲ್ಲ ಓಟ್ ಕೊಟ್ಟು ಆಕಿನ ಗೆಲ್ಲಿಸ್ಬೇಕಂತ ನಿಮ್ಮೆಲ್ಲರ ಹತ್ರ ಕೈ ಮುಗಿ ಕೇಳ್ಕೊತೀವ್ರಿ. ನೋಡಿ ನನ್ನ ಮಹಾಜನರೇ, ನನ್ ಗುರ್ತು ಕೆಂಪು ಚಕ್ಲಿ ಐತಿ. ನಿಮ್ಮೆಲ್ಲ ಓಟನ್ನ ನನ್ನ ಕೆಂಪು ಚಕ್ಲಿಗೆ ಒತ್ಬೇಕು. ದಯವಿಟ್ಟು ನಿಮ್ಮ ಓಟನ್ನ ನನ್ನ ಕೆಂಪು ಚಕ್ಲಿಗೆ ಒತ್ರಿ. ಕೆಂಪು ಚಕ್ಲಿ ಮಲ್ಲಿಗೆ, ಕೆಂಪು ಚಕ್ಲಿ ಮಲ್ಲಿಗೆ ಅಂದಂಗ 18 ವರ್ಷ ದಾಟದವರು ಮುದುಕರು, ಮುದುಕ್ಯಾರು, ಅಣ್ಣಂದ್ರು, ತಮ್ಮಂದ್ರು, ಅಕ್ಕಂದ್ರು ಎಲ್ಲಾರು ಓಟ್ ಹಾಕೋದ್ ನೋಡ್ರಿ. ನೋಡ್ರಿ ಅಣ್ತಮ್ಗಳ, ಕೊಳ್ಳ ಮಳ್ಳ ಇಂಥ ಅವಕಾಶ ಸಿಗುದಿಲ್ಲ. ಮತ್ತ ಕಳ್ಕೊಳ್ಳೋಕೋಬೇಡ್ರಿ. ಎಲ್ಲಾರು ನಮ್ಮಲ್ಲಿಗ ಓಟ್ ಹಾಕ್ಬೇಕು ನೋಡ್ರಿ. ನೋಡಿ ಗೆಳೆಯರೆ, ನನ್ನ ವಿರುದ್ಧ ಆ ಡಿಸ್ಕೋ ಪ್ರೀತಿಯೇ ಎಲೆಕ್ಷನ್ ನಿಂತಾಳೆ. ಆಕಿಗಂತೂ ಯಾರು ಓಟ್ ಹಾಕ್ಬೇಡಿ. ಹಾಕೋಬೇಡ್ರಿ. ಮತ್ತ ಆಕಿ ಬಾಳ ಅಂದ್ರೆ ಬಾಳ ವಯಸ್ಸಾಗೈತಿ. ಒಂದ್ ಸೈ ಹಾಕ್ಲಿಕ್ಕೂ ಬರಂಗಿಲ್ಲ. ಕಣ್ಣು ಕಾಣಂಗಿಲ್ಲ ಆಕಿಗೆ. ಇನ್ನ ಭಾಷಣ ಅಂತೂ ಯಪ್ಪ ಕೇಳೋದ ಬೇಡ. ಆದ್ರ ಆಕಿ ಕಡೆಯವರು ಒಂದೊಂದ್ ಓಟ್ಗೆ 2,000 ರೂಪಾಯಿ ಹಂಚಿಕತ್ತಾರಂತ ನಂಗೆ ಗೊತ್ತಾಗೈತಿ. ನಾನೇನ್ ಕಮ್ಮಿನ? ನಿಮ್ಗೆಲ್ಲ ಒಂದೊಂದ್ ಓಟ್ಗೆ 2,500 ಕೊಡ್ತೀನಿ. ನೀ 2,500 ಕೊಡ್ತಿ ಅಂತಂದ್ರ ಮೊದಲು ಇವ್ರಿಗೆ ಕೊಡ, ಇಲ್ಲಾಂದ್ರ ನಮ್ಮ ಮರ್ಯಾದೆನ ಹೋಗೈತ್ ನೋಡು. ದಯವಿಟ್ಟು ನಿಮ್ಮ ಓಟ್ನ ನನಗ ಹಾಕ್ಬೇಕು ನೋಡ್ರಿ. ಅಂದ್ಹಂಗ ಕೆಂಪು ಚಕ್ಲಿ ಮಲ್ಲಿಗೆ ಏನಂದಿ ಬಟ್ಟ? ಅಯ್ಯೋ ಮಗನ, ನಿನಗೆ ಕೊಡ್ಬಾರ್ದಲ್ಲ ಒಂದು ಕೊಟ್ಟನೆ ಅಂದ್ರೆ ಬಾಯಾಗಿನ ಕೆಳಗೆ ಬರ್ಬೇಕಾ? ಯಜಮಾನ್ರ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಮತ್ತ ನಿಮಗ ಹಣದ ವ್ಯವಸ್ಥೆ, ಅದು ಇದು ಎಲ್ಲ ವ್ಯವಸ್ಥೆ ನಾವು ಮಾಡ್ತೇವೆ. ಆದ್ರ ನೀವು ನಮ್ಮ ಮಲ್ಲಿಗ ಓಟ್ ಹಾಕ್ಬೇಕು ನೋಡ್ರಿ. ಈಗ ಗಂಡ ಸತ್ತ ಹೆಂಗಸ್ರಿಗೆ ವಿಧವಾ ವೇತನ ಹೆಂಗೈತಲ್ಲ, ಹಂಗ ನಾವು ಮಲ್ಲಿ ಗೆದ್ದು ಬಂದ್ರ ಹೆಂಡತಿ ಸತ್ತ ಗಂಡಗ ವಿಧವಾ ವೇತನ ಅನ್ನೋದೊಂದು ತರೋಣಂತ. ಹಂಗಂತೇಳಿ ನೀವ್ ಯಾರು ನಿಮ್ ಹೆಂಡತಿನ ಬಡ್ದು ಕೊಲ್ಲಕ್ ಹೋಗ್ಬೇಡ್ರಿ. ನಿಮ್ ಜೋಡಿ ನಮ್ಮನ್ನು ಎಳ್ಕೊಂಡು ಹೋಗ್ತಾರ ಪೊಲೀಸ್ರ ಆಮೇಲೆ. ಅಂದಂಗ 60 ವರ್ಷ ದಾಟಿ ಮುದುಕರಿಗೆಲ್ಲ ಪುಕ್ಸಟೆ ಸಾರಾಯಿ ಕೊಟ್ಟೆ ವಿತರಿಸ್ಬೇಕಂತ ಅನ್ಕೊಂಡಿದ್ವಿ. ಸಾರಾಯಿ ಬಿಡ್ತಾರಂತ ವಾಪಸ್ ಮರಳಿ ಬಾ ಬಾರಿಗೆ ಕಾರ್ಯಕ್ರಮನ ಹಮ್ಮಿಕೊಳ್ಬೇಕಂತ ಡಿಸೈಡ್ ಮಾಡಿದ್ವಿ. ಮಲ್ಲಿಗೆ ಮತ, ಮಲ್ಲಿಗೆ ಮತ. ಇಷ್ಟಾದ್ರೂ ಸಾಕಾಗುದಿಲ್ಲಲ್ಲ? ಮಜಾ ಬೇಕು ಹೌದಿಲ್ಲ? ಓಯ್ ಡಿಜೆ ವಾಲ ಬಾಬು, ಬರ್ಲಿ ಒಂದು ಮಸ್ತ್ ಸಾಂಗು. ಎಲ್ಲಾರಿಗೂ ಮಾಡೋಣ ಮಲ್ಲಿಗೆ ಕೊಂಗು. ನಾ ಕೋಲಿ ಸೋಟಾ ಪಾಡ
ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ, ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ. ಅತ್ತ ಇತ್ತ ಓದಿ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಾಗೆ ಮತ್ ಬಂದ್ಬಿಟ್ಟಿದೆಯಲ್ಲ. ಬೇಗ ಓದಿ ಅದ್ಕೆ. 50,000 50,000. ಇಷ್ಟೊಂದು ಹಣವನ್ನು ಅವಳೇನು ಬೆವರು ಸುರಿಸಿ ದುಡಿದಿದ್ದಾಳೋ ಇಲ್ಲ ತವರ್ ಮನೆಯಿಂದ ಗಂಟು ಹೊತ್ಕೊಂಡ್ ಬಂದಿದ್ದಾಳೋ? ಹಣ ಕೊಡಲು ನಮ್ಮಿಂದ ಸಾಧ್ಯವಿಲ್ಲ. ಹೇಳಿ ಅದ್ಕೆ. ಅಷ್ಟು ಹಣ ಕೊಟ್ರೆ ಅಮ್ಮನನ್ನ ಉಳಿಸ್ತೇನೆ ಅಂತ ಡಾಕ್ಟರ್ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಬೇಡಿ ಅದ್ಕೆ, ದಯವಿಟ್ಟು ಕೊಡಿ ಅದ್ಕೆ. ನೀವಾದ್ರೂ ಹೇಳಿ ಅಣ್ಣ. ಅದೆಲ್ಲ ಸಾಧ್ಯ ಇಲ್ಲ ಶಿವು, ಅದೆಲ್ಲ ಸಾಧ್ಯ ಇಲ್ಲ. ಕೇಳಿದಾಗ ಹಣ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೇನೋ? ಅದ್ಕೆ, ನಿಮ್ ಹೆಸ್ರು ಇವ್ರು ಕೊಟ್ಟ ಊಟ ಮಾಡ್ತಿದ್ದಂಗೆ. ಸರಿಯಾಗಿದೆ ಇಲ್ಲ ಅಂತ ಎಣಿಸ್ ನೋಡ್ಕೋ, ಆದಷ್ಟು ಬೇಗ ಕೊಡ್ಬೇಕು. ಹೊರಡು. ಊಟ ಮಾಡೋವಾಗ ನಿಮ್ ಹೆಸರು ಹೇಳಿ ಊಟ ಮಾಡ್ತೀನಿ ಅದ್ಕೆ. ಉಪಕಾರವಾಯ್ತು ಅತ್ತೆ. ಶಕುಂತಲಾ, ಇಂದು ತಿಳಿಯುತ್ತೆ ಈ ಸಿದ್ಧಾಂತನ ಕುತಂತ್ರದ ಮಾಜಾಲ. ಹೋಗು, ಪೊಲೀಸರಿಗೆ ಫೋನ್ ಮಾಡಿ ಶಿವಾನಂದ ಎನ್ನುವವನು ನಮ್ಮ ಮನೆಯಿಂದ 50,000 ಹಣ ಕದ್ದನೆಂದು ಹೇಳು. ನಂತರ ಕಂಪ್ಲೇಂಟ್ ಬರೆದು ಕೊಡೋಣ. ವೆರಿ ನೈಸ್ ಸೂಪರ್ ಆಗಿದೆ. ನಾನು ಈಗಲೇ ಇನ್ಸ್ಪೆಕ್ಟರ್ ಫೋನ್ ಮಾಡ್ತೀನಿ.
ಕಡೆಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಗಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ಪೂರ್ತಿ ಉಪವಾಸ ಇರುವೆನು. ನಿನ್ನ ಒಂದು ಅಪ್ಪುಗೆಯೂ ಸಾಕು, ಆ ನೆನಪಿನಲ್ಲಿ ಸೆರವಾಸ ಇರುವೆನು. ನೀನೆ ನನ್ನ ಲೋಕವು, ನೀನೆ ನನ್ನ ಜೀವವು, ನೀನೆ ನನಗೆ ಎಲ್ಲವೂ ಅಮ್ಮ. ಅಮ್ಮನ ಜೀವಂತ ಮುಖ ನೋಡುವ ಅವಕಾಶ ಅಂದಹಾಗೆ ನೀವು ಕೊಟ್ಟ ಹಣ ಯಾವ ಉಪಯೋಗಕ್ಕೂ ಬರಲಿಲ್ಲ. ಅದಕ್ಕೆ ಮನೆಯಲ್ಲಿದೆ, ಆಮೇಲೆ ನಿಮಗೆ ತಲುಪಿಸ್ತೇನೆ. ಏನು? ಕದ್ದ ಹಣವನ್ನು ಹಾಗೆ ತೆಗೆದುಕೊಳ್ಳಲು ನನಗೇನು ಹುಚ್ಚೆ? ಏನ್ ಮಾತಾಡ್ತಾ ಇದ್ದೀರಿ? ನಿಮ್ಮಲ್ಲಿ ಬೇಡಿ ಬೇಡಿ ತಂದ ಹಣವನ್ನ ಕದ್ದ ಹಣ ಎನ್ನುವಿರಲ್ಲ. ನನ್ನ ಹಣ ಕದ್ದಿಲ್ಲಮ್ಮ, ನನ್ನ ಅಪರಾಧಿ ಅಲ್ಲಮ್ಮ. ಸಾಕು ಮಾಡೆ ನಿನ್ನ ವ್ಯರ್ಥ ಪ್ರಲಾಪ. ಸಾಯುವ ಸಮಯದಲ್ಲೂ ಹಣ ಕದ್ದು ತಂದಿ ಎಂದು ಪ್ರಚೋದಿಸುವ ನಿಮ್ಮ ಅಮ್ಮನ ಬುದ್ಧಿ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಿ? ಸುಮ್ಮನೆ ಬಾಯಿ ಮುಚ್ಕೊಂಡು ಬಿದ್ದಿರೋ. ಇದೇನ್ ಮಾತಾಡ್ತಾ ಇದ್ದೀರಿ ಅತ್ತಿಗೆ? ಇಹದ ಪರಿವೇ ಇಲ್ಲದೆ ಮಲಗಿರುವ, ಸತ್ಯ ನ್ಯಾಯ ನೀತಿ ಧರ್ಮದಿಂದ ಬದುಕಿದ ನನ್ನ ಅಮ್ಮನ ಮೇಲೂ ಇಂತಹ ಅಪವಾದ. ಛೀ! ತಂಗಿ, ಅಳಬೇಡಮ್ಮ. ನೀನೆಷ್ಟೇ ಕಣ್ಣೀರಿನ ಕೋಡಿ ಹರಿಸಿದರೂ ಕರುಣೆ ಬಾರದ ಕಟು ಕರಿ. ಇನ್ಸ್ಪೆಕ್ಟರ್, ಬಂಧಿಸಿ ಇವರನ್ನು. ನಮ್ಮ ಮನೆಯ ಖಜಾನೆಯಿಂದ 50,000 ಹಣ ಕದ್ದು ಬಂದಿದ್ದಾನೆ. ಕರೆದುಕೊಂಡು ಹೋಗಿ ಇವನನ್ನು. ನನ್ನಣ್ಣ ಸ್ವಪ್ನದಲ್ಲಿಯೂ ಅಧರ್ಮದ ಹಾದಿಯನ್ನ ಹಿಡಿಯಲಾರ. ಅತ್ತಿಗೆ, ಇದೇನನ್ನ ಮಾಡ್ತಾ ಇದ್ದೀರಿ ನೀವು? ನನ್ನ ಮೇಲಿನ ಸಿಟ್ಟಿಗೆ ನನ್ನ ಅಣ್ಣನ ಮೇಲೆ ಅಪವಾದ ಹೊರಿಸಿ ಅವನನ್ನ ಜೈಲಿಗೆ ತಪ್ಪುತ್ತಿದ್ದೀರಲ್ಲ, ಇದು ನ್ಯಾಯವೇ? ಇದು ನ್ಯಾಯವೇ? ಅಳಬೇಡ ತಂಗಿ. ಇಲ್ಲಿರುವ 4 ಜನರನ್ನ ಸೇರಿಸಿಕೊಂಡು ಅಮ್ಮನ ಅಂತ್ಯಕ್ರಿಯೆಯನ್ನ ಪೂರ್ಣಗೊಳಿಸಿ ನನ್ನಮ್ಮನ ಆತ್ಮಕ್ಕೆ ಶಾಂತಿ ದೊರಕಲಿ. ತಂಗಿ, ನಾನು ನಿರಪರಾಧಿಯಮ್ಮ. ಒಂದಲ್ಲ ಒಂದು ದಿನ ನಾನು ನಿರಪರಾಧಿ ಎಂದು ಎಲ್ಲರಿಗೂ ಅರ್ಥವಾಗುತ್ತದೆ ತಂಗಿ. ನನ್ನ ಅಮ್ಮ ಆಟವನು ಅವನು ಅಪರಾಧಿಯೋ ನಿರಪರಾಧಿಯೋ ಎಂಬುದನ್ನ ನ್ಯಾಯಾಲಯವು ನಿರ್ಣಯಿಸುತ್ತದೆ. ಇಲ್ಲಿ ನಾವು ನ್ಯಾಯಾಲಯಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕಷ್ಟೇ. ವಿಧಿಯಾಟದ ಮುಂದೆ ಏನಿಲ್ಲ.
ಆಟಕ್ಕೆ ಕೊನೆಯಿಲ್ಲ. ಶಿವಪ್ಪ ಕಾಯೋ ತಂದೆ ಲೋಕ ಸ್ವಾಮಿ ದೇವ ಇಂಥ ಕಷ್ಟಕ್ಕೆ ಕೊಟ್ಟೆ ಕಾಪಾಡಯ್ಯ ಹರನೇ. ಇಂಥ ಪರಿಸ್ಥಿತಿ ಬಂತ್ರಿ ನನಗ. ನನ್ನ ಹುಡುಗಿ ಎಲೆಕ್ಷನ್ದಾಗ ಗೆಲ್ಲುವುದೂ ಬೇಡಾಗಿತ್ತು, ನನಗೀ ಛತ್ರಿ ಹಿಡಿಯೋ ಕೆಲಸನೂ ಬೇಡ. ಹೆಂಗಿದ್ದೆ ಸಂಜು, ನೀ ಹೆಂಗಾಗೋದ್ಯೋ? ಲೇ ನೆತ್ತಿ ಮೇಲೆ ಬಿಸಿಲು ಹೊಡೆಯಕತ್ತೈತಿ, ಸ್ವಲ್ಪ ಛತ್ರಿ ಹಾಕಿ ಚಟ್ನಿ ಹಿಡ್ಕೊಂತೀನಿ. ಛತ್ರಿ ಹಿಡ್ಕೊಂಡ? ಹೌದ್, ಛತ್ರಿ ಹಿಡ್ಯಾಕ? ನನ್ನ ಲೇಲಲೆ ಮಾರಾಣಿ, ನಾನು ನಿನ್ನ ಗಂಡಗವದಿನಿ, ನಿನ್ನ ಆಳಲ್ಲ. ಗಂಡ ಲೇಲೋ ಅಂತೆಲ್ಲ 3 ಮಂದಿ ಮುಂದೆ ಕರೆದು ಮಾನ ಮರ್ಯಾದೆ ತೆಗ್ಯಾಕ್ ಹೋಗ್ಬೇಡ್ವೆ. ಎಲ್ಲ ನಮ್ಮನ್ನ ನೋಡ್ಲಿಕ್ ಹತ್ತಾರ. ನೋಡ ಮಳ್ಳಿ, ಇವತ್ತ ಹೇಳಿಕತ್ತೀನಿ, ಈಗಲಾ ಹೇಳಿಕೊತ್ತೀನಿ, ಇನ್ನು ಮುಂದ ನಿನ್ಗೆ ಹಿಂಗ್ ಛತ್ರಿ ಹಿಡಿಯೋ ಕೆಲಸ ನನ್ನಿಂದ ಆಗುದಿಲ್ಲ, ಆಗುದಿಲ್ಲ. ಇದಕ್ಕೆ ನೀ ಬೇರೆ ಯಾರನ್ನಾರ ಇಟ್ಕೋ, ನನ್ನಿಂದ ಆಗುದಿಲ್ಲ ಇವೆಲ್ಲ. ಇನ್ನ ನಾನು ಛತ್ರಿ ಹಿಡಿಯಾಕ ಬಟ್ಟನೇ ಇಟ್ಕೊಂಡೆ. ಸುಂದ್ರಂಗ ನಾ ಇರುವಾಗ ಯಾರನ್ನ ಇಟ್ಕೋತಿ ಹಂಗ? ಹೌದ? ನಿನಗ ನಾ ಮೊದ್ಲ ಹೇಳಿದ್ನ ಹೌದಿಲ್ಲ? ಹೇಳಿದ್ನ ಹೌದಿಲ್ಲ? ಈ ಕೆಂಪು ಚಕ್ಲಿ ಚಿನ್ನಿ ಇಟ್ಕೋಬ್ಯಾಡ ಇಟ್ಕೋಬ್ಯಾಡ ಅಂತ ನೀ ನನ್ನ ಮಾತು ಕೇಳಿದಿ? ಕೇಳಲಿಲ್ಲ. ಮಂದಿಗೆ ಏನು ಬಂತ? ಎಲ್ಲ ಒತ್ತಿದ್ದು ನಿನಗೇನ ಪಂಚಾಯತಿ ಅಧ್ಯಕ್ಷ ಆಗ ಮೆರ್ಲಿಕ್ಕತ್ತಿದ್ದಿ, ಮೆರಿಲಿಕ್ಕ. ನಾನು ಆಗೇನಿಲ್ಲ ನಿನ್ನ ಕತ್ತಿ. ನಮ್ಮ ಪ್ರೀತಿ ಮಾಡಿದ ಹುಡುಗಿ ಒಳ್ಳೆ ಸಾಧನೆ ಮಾಡ್ಯಾಳಂತ ಖುಷಿ ಪಡ್ಬೇಕು ಇಲ್ಲೋ? ಅದನ್ ಬಿಟ್ಟು ಹಿಂಗ್ ಯಾಕೆ ಅಪ್ಪ ತಿರುಪತಿ ತಿಮ್ಮಪ್ಪ, ನಾ ಏನು ಖುಷಿ ಪಡ್ಬೇಕು, ನಗಬೇಕು, ಅಳಬೇಕು, ಒಂದೂ ತಿಳಿಲಾರ್ದ ಮಳ್ಳಿ. ಕೊನೆಗೂ ನೀನು ಹೆಣ್ಣಿನ ಹಿಂದೆ ಬಿದ್ದ ಗಂಡಿನ ಪರಿಸ್ಥಿತಿ ನಾಯಿ ಪಾಡ ಅನ್ನೋದನ್ನ ಸಾಬೀತು ಮಾಡಿದ್ದೀನಿ. ನಾನು ಜನರಿಗೆ ಹೆಣ್ಮಕ್ಳ ಸ್ಟ್ರಾಂಗ್ ಅನ್ನೋದನ್ನ ಪ್ರೂವ್ ಮಾಡಿ ತೋರ್ಸಿನಿ. ಲೇಟ್ ಆಗ್ತೋಡು, ನಿನ್ ಸೈಕಲ್ ಟೈರ್ ಆಗಿದ ಕಾರಣ ನಾನು ನಡೆಯೋ ಪರಿಸ್ಥಿತಿ ಬಂದೈತಿ. ಹೌದು ನೋಡ ಮಾರಾಣಿ, ನಿನ್ನ ವೇಟಿಗೆ ನನ್ನ ಸೈಕಲ್ ಟೈರು ಪಂಚರ್ ಆಗೈತಿ, ಸೆಂಟರ್ ರೋಡು ಕಟ್ಟಾಗೈತಿ. ನೋಡ ಮಳ್ಳಿ, ಹಿಂಗ ದಿನ ನನ್ನ ಸೈಕಲ್ ಮೇಲೆ ನಿನ್ ಕುಂಡ್ರಿಸ್ಕೊಂಡು ನಿನ್ನ ಪಂಚಾಯತಿಗೆ ಬಿಡುವುದು, ನಿನ್ ಹಿಂದ ಛತ್ರಿ ಹಿಡ್ದು ನಿಲ್ಲುವುದು, ಇವೆಲ್ಲ ನನ್ನಿಂದ ಆಗುದಿಲ್ಲ. ಮತ್ತ ಯಾರನ್ನಾರ ಇಟ್ಕೋ ಆಳನ್ನ, ನನ್ನಿಂದ ಆಗೋಲ್ದು. ಇಟ್ಕೊಂತೀನಿ, ಆ ಬಟ್ಟನ್ನ ನಾಳೆಯಿಂದ ಪೀ ಆಗಿ ಇಟ್ಕೊಂತೀನಿ. ಅವ್ನ್ ಹೇಳ್ತೇನಿ, ಆ ಕೆಲಸ ಮಾಡೋದ್ ಬೇಡ, ನನ್ನ ಹತ್ರನೇ ಕೆಲಸ ಮಾಡೋ, ರೊಕ್ಕ ಜಾಸ್ತಿ ಸಿಗ್ತೈತೆ. ಮಳ್ಳಿ, ನಿನಗ್ ನೋಡ ಆವಾಗಲೇ ಹೇಳಿದ್ನಿ, ಮತ್ತೆ ಹೇಳಕತ್ತೀನಿ, ಹೊಳ್ಳ ಮಳ್ಳ ಬಟ್ಟನ್ ತರಬೇಡ ಇಲ್ಲಿ ನೀ. ಆ ಬಟ್ನಿಂದನ ಇಷ್ಟ ಹೆಚ್ಕೊಂಡಿದಿ, ನನಗೆಲ್ಲ ಗೊತ್ತಾಯ್ತದ. ಲೇ ಮಾನ್ಗೆಡಿ, ಸಾಕ್ ನಿಲ್ಸ್ ನಿನ್ ದಿಮಾಕ. ಏನ್ ಗೊತ್ತಿಲ್ಲ ಅಂತ ತಿಳಿದಿ? ಏನ್ ಗೊತ್ತೈತಿ? ಎಲೆಕ್ಷನ್ ಪ್ರಚಾರದಾಗ ಆ ಪುಟ್ಟಿ ಕೈ ಮುಟ್ಟಿದ್ದೇನ, ಸೊಂಟ ಮುಟ್ಟಿದ್ದೇನ, ಗೊತ್ತಿಲ್ಲ ಅಂತ ಮಾಡಿ ನಿನ್ ಕತೆ. ಆ ವರ್ಷ ನನ್ ಚೆನ್ನಿ ಜಳಕ ಮಾಡೋ ಮುನ್ನ ನೋಡಿ ತಿಂದಿ ಎಲ್ಲ. ಅದೇ ವರ್ಷ ನಮ್ ಕೆಂಪ್ ಲಿಪ್ಸ್ಟಿಕ್ ಮಂಜಮ್ಮಂಗ ಏನ್ ಮಾಡ್ದಿ? ನೋಡ ಮಳ್ಳಿ, ನೋಡ ಹೊಳ್ಳ ಮಳ್ಳಿ ಹಿಂದಿಂದೆಲ್ಲ ಹೇಳಕೋಬೇಡ, ಈಗಿಂದ ಏನಾರ ಇದ್ರೆ ಹೇಳು, ಅವೆಲ್ಲ ಹಳೆ ಕತ್ತಿ ಆತದು. ಆ ಬಟ್ಟಿಲ್ಲ ಅಂದ್ರ ಇಷ್ಟೊತ್ತಿಗೆ ಕುಡ್ಕೊಂಡು ಗುಜರಿ ವ್ಯಾಪಾರ ಮಾಡ್ಕೊಂಡು ಯಾವ್ದಾರು ಗಟಾರ್ದಾಗ ಬಿಟ್ಟಿದ್ದಿ. ನಾ ಎಲೆಕ್ಷನ್ ನಿಲ್ಬೇಕು, ಆ ಬಟ್ಟಂದು ಕೈವಾಡ ಐತಿ. ದುಡ್ಡು ಹಂಚಕ್ಕೆ ಎಷ್ಟು ಹೆಲ್ಪ್ ಮಾಡಿಲ್ಲ, ಬರ್ಲಿ ಅಂತ ಎಷ್ಟು ಪೂಜೆ ಮಾಡಿಲ್ಲ. ಮರಿಬೇಡ ನೀ. ಲೇ ಬೊಂಬಾಟ್ರಾಣಿ, ಸಾಕು ಮಾಡಿ. ಹಿಂಗ ಮರ್ಯಾದೆ ಬಿಟ್ಟು ರಾಜಕೀಯ ಮಾಡೋದಕ್ಕಿಂತ ಏನಾರೇ ಮರ್ಯಾದಿಂದ ಒಂದ್ ದಂಧಿ ಮಾಡಿ ಜೀವನ ಮಾಡಿದ್ರ ಎಷ್ಟೋ ನೆಮ್ಮದಿ ಐತಿ. ಸ್ವಲ್ಪ ಹೌದು ಅಂದಂಗ ನಿನ್ ಮೊಬೈಲ್ ಎಲ್ಲಿ ಇಟ್ಕೊಂಡಿದಿ? ದಿನಾ ಪೀಸ್ ನಿನ್ ಕಾಲ್ ಬಂದ್ರು ಗೊತ್ತಾಗಂಗಿಲ್ಲ. ಸೈಲೆಂಟ್ ಗಿಲೆಂಟ್ ಏನ್ ಆಗೈತೆ ನೋಡ್
ನೋಡ್ಕೋ, ಸ್ವಲ್ಪ ಎಲ್ಲಿಟ್ಕೊಂಡಿದ್ದೀನಿ ನೋಡ್ಕೋ. ಇಟ್ಕೋಬೇಕಲ್ಲೇ, ಕಾಲ್ ಏನಾದ್ರ ಬಂದ್ರ ಝುಮ್ 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 ಆಗ್ತದ. ಲೇ ಮಳ್ಳಿ, ಬಾಳ ಜುಮ್ ಜುಮ್ ಮಾತಂದ್ರು ಕಷ್ಟ ಆಕೈತಿ. ಎದಕ್ಕಂದ್ರ ನಾನೇನು ಪ್ರೀತಿ ಮಾಡು ಮೊದಲು ನನಗೂ ಹಂಗ ಆಗ್ತಿತ್ತು, ಜುಮ್ ಜುಮ್ ಆಗ್ತಿತ್ತು. ಆವಾಗ ನಾನು ಸೂಪರ್ ಮ್ಯಾನು, ಸ್ಪೈಡರ್ ಮ್ಯಾನು ಏನೇನೋ ಅಂತ ಅನ್ಕೊಂಡಿದ್ನಿ. ಆದ್ರೆ ಈಗ ನಿನ್ನಂತ ಸುಂದ್ರಿನ ಕಟ್ಕೊಂಡು ಎಲ್ಲ ಜೀವಮಾನ ಪೂರಾ ವಾಚ್ಮೆನ್ ಆಗ ಇರ್ತೀನೇನೋ ಅಂತ ಅನ್ಲಿಕ್ಕತ್ತದ. ಇಂತ ಸುಂದ್ರನಂಗ ನಿನ್ನ ಬಿಟ್ಟು ನಾ ಯಾಕೋ ಇಟ್ಕೊಳ್ಳಿ. ಹಂಗಂದಿಲ್ಲ ನಾನು. ಲೇ ತ್ರಿಪುರ ಸುಂದ್ರಿ, ಅದು ನಿನ್ ಮೇಲೆ ನನಗ್ ನಂಬಿಕಿಲ್ಲ ಅಂತಂತಲ್ಲ, ನಂಬಿಕೆ ಐತಿ. ಆದ್ರೂ ಈ ಊರಾನ್ ಹುಡುಗರ ಮೇಲೆ ನನಗ್ ನಂಬಿಕೆ ಇಲ್ಲ ನೋಡು. ಈಗಿನ ಹುಡುಗರು ಮಜಾ ಮಾಡಕ್ಕ ಬ್ಯಾರೆ ಹೆಂಡತಿ ಮೇಲೆ ಕೊಂಡಿಡ್ತಾರ. ಹಂಗಾಗಿ ಹೇಳಿಕತ್ತೇನಿ. ಅದ್ರಾಗೂ ಆ ಖಾನಾವಳಿ ಬಟ್ಟದ ನೋಡು, ಆ ಜೋಡಿ ಕುಚ್ಚು ಕುಚ್ಚು ಮಾಡ್ಲಿಕ್ಕತ್ತದ ನನಗ್ ಗೊತ್ತೈತಿ. ಏ ನೀಂದ್ರ ಅವನ ಹಿಡ್ದ ಕೊಯ್ದಾಗ್ಲ ನನಗ್ ನೆಮ್ಮದಿ, ಅಲ್ಲಿ ತನ್ನ ನಿಂತೋದಿಲ್ಲ ನೋಡ. ಇಲ್ಲ ಹೌದಿಲ್ಲ, ನನಗ ಇನ್ನು ಮಾರಿನೂ ತೋರ್ಸ್ಬೇಡ, ನಾನು ಮಾತಾಡ್ಸಕ್ಕೂ ನಾ ಹಂಗಂದಿಲ್ಲ ಬೇ, ನಿನ್ ಮೇಲೆ ನಮಗ್ ನಂಬಿಕೆ. ನಾ ಹೇಳಿದ್ದೊಂದು, ಆಕಿ ತಿಳ್ಕೊಂಡಿದ್ದೀನೊಂದು. ಹೋಗ ಬಿಟ್ಲಲ್ರಿ ನನ್ನ ಬಿಟ್ಟು. ಲೇ ಮಲ್ಲಿ, ನಾ ಡ್ರೈವರ, ನನ್ನ ಲವ್ವರ, ನನ್ನ ಲವ್ವರ, ಆ ಗೆಳರ, ಆ ಗೆಳರ. ಮತ್ತೇನಪ್ಪ ಸೋಮು, ಅಂತೂ ಪರೀಕ್ಷೆ ಮುಗಿಸಿದಾಯ್ತು? ಹೌದು, ಪರೀಕ್ಷೆ ಮುಗಿತು. ನಾನು ನಾಳೆನೇ ಊರಿಗೆ ಹೋಗ್ತಾ ಇದ್ದೇನೆ. ನನ್ನ ಶಾರದಾ ಹೇಗಿದ್ದಾಳೋ, ಏನು ಮಾಡ್ತಿದ್ದಾಳೋ ಅನ್ನೋದೇ ನನಗೆ ಚಿಂತೆಯಾಗಿದೆ. ಓಹೋ, ಅಣ್ಣನಿಗೆ ಅತ್ತಿಗೆ ಬಿಟ್ಟು ಇಷ್ಟು ದಿನ ಯುಗದಂತೆ ಕಂಡಿರಬೇಕು. ಏನಿಲ್ಲ, ಬರೇ ಒಂದೇ ತಿಂಗಳು. ಒಂದು ತಿಂಗಳು? ಅದೇನು ಅಷ್ಟು ಸುಲಭವೇ? ಅಂತಹ ಮುತ್ತಿನಂತ ಹೆಂಡತಿಯನ್ನ ಬಿಟ್ಟಿರುವುದು ಎಷ್ಟು ಕಷ್ಟ ಅಂತ ಅನುಭವಿಸಿದೆ ನನಗೇ ಗೊತ್ತು. ಮತ್ತೆ ಅವಳ ಗುಣಗಾನ ಶುರು ಹಚ್ಚಿಬಿಟ್ಟೆಯಾ? ಹೌದು, ಮತ್ತೆ ಅವಳು ಅಷ್ಟು ಸದ್ಗುಣ ಸಂಪನ್ನೆ, ಅದಕ್ಕಾಗಿ ಹಾಗೆ ಹೇಳುತ್ತಿರೋದು. ಸರಿ, ನಿಮ್ಮ ಬದುಕು ಹೀಗೆ ಬಂಗಾರವಾಗಿರಲಿ. ಆಯ್ತು, ನಾನಿನ್ನು ಬರುತ್ತೇನೆ. ಆಯ್ತು, ಬಾಯ್. ಎಂದು ಬಿಡುಗಡೆಯಾಯಿತು. ಸತ್ಯಕ್ಕೆ ಜಯ ಸಿಕ್ಕಿತು. ಆ ಸಿದ್ಧಾಂತ್ ಮತ್ತು ಶಕುಂತಲಾರ ಕುತಂತ್ರ ಜಾಲಕ್ಕೆ ಸಿಕ್ಕಿ ನಾನು ಬಲಿಪಶುವಾಗಿ ಬಿಟ್ಟೆ. ಪಾಪ ನನ್ನ ತಂಗಿ ಶಾರದಾ ಆ ಮನೆಯಲ್ಲಿ ಅದೆಷ್ಟು ಕಷ್ಟಪಡುತ್ತಿದ್ದಳು. ಅವಳನ್ನ ನೋಡ್ಬೇಕು, ಅವಳ ಜೊತೆ ಹರಟೆ ಹೊಡಿಬೇಕು. ನಂತರ ಹೊಟ್ಟೆ ತುಂಬಾ ಹಸಿಯುತ್ತಿತ್ತು. ಅವಳ ತಣ್ಣಗಿನ ಕೈ ತುತ್ತನ್ನ ಉಂಡು ನಂತರ ಮನೆಗೆ ಹೋಗ್ತೇನೆ.
ನಡೆದು ನಾನು ನಿರಪರಾಧಿ ಎಂದು ಬಿಡುಗಡೆ ಆಯ್ತಮ್ಮ. ಅದಿರಲಿ, ಬೇಕೆ ಇಷ್ಟೊಂದು ಮಾಡಿದೆ ಏನಮ್ಮ, ತುಂಬಾ ಸೊರಗಿದ್ದೀಯ. ನನ್ನ ವಿಷಯ ಹಾಗಿರ್ಲಿ ಅಣ್ಣ, ನಿನ್ನ ಮುಖ ನೋಡಿದ್ರೆ ಅರ್ಥವಾಗ್ತಾ ಇದೆ. ಸರಿಯಾಗಿ ಊಟ ಮಾಡಿ ಅದೆಷ್ಟು ದಿನವಾಯ್ತೋ ಏನೋ. ಬಾ ಅಣ್ಣ, ಊಟ ಬಡಿಸ್ತೇನಂತೆ. ಇಂದೊಂದು ದಿನ ನಿನ್ನ ಕೈ ತುತ್ತು ನೀಡುವೆಯಾ? ಅದನ್ನ ಕೇಳಿಕೊಳ್ಬೇಕೆ? ಧಾರಾಳವಾಗಿ ನೀಡ್ತೇನೆ. ಬಾ ಅಣ್ಣ, ಇಲ್ಲೇ ಕುತ್ಕೋ, ತರ್ತೇನೆ. ಕಳ್ಳಕಾಕರೆಲ್ಲ ಮನೆಗೆ ಬಂದು ಸೇರಿದ್ದಾರೆ. ಬೀದಿಲಿ ಹೋಗುವ ಬಿಕಾರಿಗಳಿಗೆಲ್ಲ ಕೈ ತುತ್ತು ತಿನ್ನಿಸಲು ಇದೇನು ಧರ್ಮಚಿತ್ರ? ಅತ್ತಿಗೆ, ಇದೇನನ್ನ ಮಾಡ್ತಾ ಇದ್ದೀರಿ ನೀವು? ಹಸಿದು ಬಂದ ನನ್ನ ಅಣ್ಣನಿಗೆ ತುತ್ತು ಅನ್ನ ನೀಡಲಾರದಷ್ಟು ಕಟುಕುತನವೇ ನಿಮಗೆ? ಇಂತಹ ಹೀನ ಬುದ್ಧಿಯ ನೀವು ಯಾವ ನರಕಕ್ಕೆ ಹೋಗುವಿರೋ ನಾ ಕಾಣೆ. ಅಪರಾಧಿ ಅಲ್ಲದ ನನ್ನನ್ನ ಅಪರಾಧಿ ಎಂದು ಜೈಲಿಗೆ ಕಳಿಸಿದರಲ್ಲ. ಮನೆಗೆ ಬಂದದ್ದು ನನ್ನ ತಪ್ಪು. ಮುದ್ದು ತಂಗಿಯ ಮುಖ ನೋಡಲು ಬಂದನೆ ಹೊರತು ನಿಮ್ಮ ಅಹಂಕಾರದ ಮಾತುಗಳನ್ನ ಕೇಳಲು ಬಂದಿಲ್ಲ. ನಾನಿನ್ನು ಬರ್ತೀನ. ಅಣ್ಣ, ಹೋಗ್ಬೇಡ ಅಣ್ಣ. ನಾಳೆ ಶುಭ ಬಂದಾನಂತೆ. ಬಂದ್ಮೇಲೆ ನನ್ ಗೆಳೆಯ ಬರ್ತಾನಂತೆ. ಎಲ್ಲ ವಿಷಯವನ್ನ ಬಯಲಿಗಳಿದ್ದೇನೆ. ಈಗಲಾದ್ರೂ ಸಮಾಧಾನವಾಯ್ತೆ ನಿಮ್ಗೆ? ಇವಳು ಕೈ ತುತ್ತು ಕೊಡುವಳಂತೆ, ಅವನು ಕತ್ತೆತ್ತಿ ತಿನ್ನುವನಂತೆ. ಸೀಮೆಗಿಲ್ಲದ ಅಣ್ಣ ತಂಗಿಯವರು. ಇವರ ಡ್ರಾಮಾ ನೋಡಿ ನನ್ನ ತಲೆ ಚಿಟ್ಟ ಇದೆ. ಏ ಮನೆ ಹಾಳಿ ಶಾರದಾ, ಒಂದ್ ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೋಬಾ. ನಾ ಒಳಗಡೆ ಹೋಗಿ ರೆಸ್ಟ್ ತಗೋತೀನಿ. ನನ್ನನ್ನ ಕ್ಷಮಿಸಿ ಬಿಡಣ್ಣ. ಹಸಿವಿನಿಂದ ಕಂಗೆಟ್ಟು ಕೈ ತುತ್ತು ತಿನ್ನಬೇಕೆಂದು ಆಸೆಯಿಂದ ಬಂದ ನಿನಗೆ ನಿರಾಸೆ ಮಾಡಿಬಿಟ್ಟೆ. ಎಂತಹ ಅಸಹಾಯಕ ಬದುಕು ನನ್ನದು. ಕಷ್ಟಗಳೇನು ಹೊಸದಲ್ಲ ನನಗೆ. ಚಿಕ್ಕಂದಿನಿಂದಲೂ ಹರಕು ಬಟ್ಟೆ ತೊಟ್ಟು ಅರೆ ಹೊಟ್ಟೆಯಲ್ಲಿ ಅಮ್ಮನ ನಿಟ್ಟುಸಿರಿನೊಂದಿಗೆ ಬೆಳೆದಿದ್ದೆ. ಇಂದು ಈ ಸಿರಿವಂತರ ಮನೆ ಸೇರಿದ್ದೇನೆಂದು ಸಂತೋಷ ಪಡಲೆ, ಅಥವಾ ನನಗಾಗಿ ಪ್ರಾಣವನ್ನೇ ಕೊಡುವ ನನ್ನ ಅಣ್ಣ ಉಣ್ಣುವ ಅನ್ನವನ್ನು ಕಸಿದುಕೊಂಡ ಈ ಪಾಪಿಗಳನ್ನು ನೋಡಿ ಸಂಕಟ ಪಡಲೆ? ತಾಳಿದವನು ಬಾಳಿಯಾನು ಎನ್ನುವಂತೆ ಎಲ್ಲವನ್ನು ಆ ಭಗವಂತನಿಗೆ ಬಿಡುತ್ತೇನೆ. ಹಾಲಲ್ಲಾದರೂ ಹಾಕು ನೀರ